ಎಲ್ಲರಿಗೂ ನಮಸ್ಕಾರ. ಸವಿರುಚಿ ಚಾನಲ್ಗೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ನಾನು ವಿಜಯಲಕ್ಷ್ಮಿ. ನಾನಿವತ್ತು ಹೇಳ್ತಾ ಇರೋ ಟಾಪಿಕ್ ಬಂದು ಅತಿ ಸುಲಭವಾಗಿ ಅವಲಕ್ಕಿ ಚುರುಮುರಿ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಓಕೆನಾ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ವಿಡಿಯೋ ನೋಡ್ತಿದ್ರು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಓಕೆನಾ. ಯಾಕೆ ಸಬ್ಸ್ಕ್ರೈಬ್ ಆಗಬೇಕು ಅಂತಂದರೆ ನಾನು ಮಾಡುವಂಥ ನೆಕ್ಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ. ಓಕೆನಾ. ಸಬ್ಸ್ಕ್ರೈಬ್ ಮಾಡಿದ್ರಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲು ನೀವು ಎಷ್ಟು ಚುರುಮುರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟು ಅವಲಕ್ಕಿಯನ್ನು ಒಂದು ಬೌಲಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಓಕೆನಾ. ಅದಾದಮೇಲೆ ಒಂದು ಹಂಚಲ್ಲಿ ಅವನ್ನ ಹುರ್ಕೋಬೇಕು. ಅವಲಕ್ಕಿನ ಎಷ್ಟು ತೆಗೆದಿಟ್ಕೊಂಡಿರ್ತೀರೋ ಅದಿಷ್ಟೆಲ್ಲ ಹುರ್ಕೋಬೇಕು. ಯಾವ ಥರ ಹುರ್ಕೋಬೇಕಂದ್ರೆ ಅದು ಕೆಂಪಗಾಗಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಹಂಚಂತಂದರೆ ನೀವು ಹೋಳ್ಗೆ ಮಾಡ್ತಿರ್ತೀರ ಅಥವಾ ರೊಟ್ಟಿ ಮಾಡ್ತಿರ್ತೀರ ಅದೇ ಹಂಚಲ್ಲಿ ಹುರ್ಕೊಳ್ರಿ. ಕೆಂಪಗಾಗಬೇಕು ಅದು ಅವಲಕ್ಕಿ, ಅಲ್ಲಿವರೆಗೂ ಹುರ್ಕೊಳ್ರಿ. ಯಾಕೆನಾ ಹುರ್ಕೊಳ್ಳೇಬೇಕಾ ಅಂತ ನೀವು ಕೇಳ್ಬೋದು. ಹೌದು, ಹುರ್ಕೊಳ್ಳೇಬೇಕು. ಯಾಕಂತಂದರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ನೀವು ಹುರ್ಕೊಳ್ಳೇಬೇಕು. ಅದನ್ನು ಹುರ್ಕೊಂಡ್ರೆ ಮಾತ್ರ ಅದು ಫ್ಲೇವರ್ ಚೆನ್ನಾಗಿರುತ್ತೆ, ತಿನ್ನಬೇಕಾದ್ರೂ ಚೆನ್ನಾಗಿರುತ್ತೆ. ಆಯಿತಾ. ಹುರ್ಕೊಂಡ್ಮೇಲೆ ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ಅಥವಾ ಇನ್ನೊಂದು ಬೌಲಲ್ಲಿ, ನಮ್ಮ ಮನೇಲಿ ಒಂದು ಚಿಕ್ಕ ಬುಟ್ಟಿ ಇದೆ, ಅದರಲ್ಲಿ ತೆಗೆದಿಟ್ಕೋತಾ ಇದ್ದೀನಿ ನಾನು. ನೋಡ್ತಿದ್ರಲ್ವಾ, ನಾನು ಅದನ್ನು ಒಂದು ಪುಟ್ಟಿಯಲ್ಲಿ ತೆಗೆದಿಟ್ಕೊಂಡೆ. ಅದು ಯಾವ ಥರ ಇರಬೇಕಂದ್ರೆ ನಿಮಗೆ ಕಾಣಿಸ್ತಿದೆ ಅಲ್ವಾ, ಈ ಥರ ಆಗಬೇಕು. ಈ ಥರ ಆಗೋವರೆಗೂ ಅದನ್ನು ಹುರ್ಕೊಳ್ರಿ. ಆಯಿತಾ. ಎಲ್ಲರಿಗೂ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಆಲ್ ಇದು. ಹುರ್ಕೊಂಡ್ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಕಾಯ್ಸೋಕ್ಕಿಡ್ರಿ. ಎಣ್ಣೆ ಕಾಯಲಿ ಅಷ್ಟೊತ್ತವರೆಗೂ ನಾವು ಬೆಳ್ಳುಳ್ಳಿನ ಕುಟ್ಕೊಳ್ಳೋಣ. ಇದಕ್ಕೆ ಬೆಳ್ಳುಳ್ಳಿ ಬೇಕು. ಸೊ ಹಾಗಾಗಿ ಇದನ್ನು ಬೆಳ್ಳುಳ್ಳಿನ ಈ ಥರ ಸುಲ್ಕೋಬೇಕು ನೀವು. ಅಂದರೆ ಪೂರ್ತಿಯಾಗಿ ಅಷ್ಟು ಸುಲಿಬೇಡ್ರಿ, ಈ ಥರ ಸ್ವಲ್ಪ ಅರ್ಧಂಬರ್ಧ ಸುಲಿದಿರ್ರಿ. ಮೇಗಿನ ಸಿಪ್ಪೆ ಅಷ್ಟೇ ತೆಗ್ದಿಡ್ರಿ, ಪೂರ್ತಿ ತೆಗಿಬೇಡ್ರಿ. ಆಮೇಲೆ ಅದನ್ನು ಒಂದು ಸ್ವಲ್ಪ ಜಜ್ಕೊಳ್ರಿ. ಇಲ್ಲ ಅಂತಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಸಿಡಿದು ಬಿಡುತ್ತೆ, ಇದು ಬರುತ್ತೆ ಅಲ್ವಾ, ಅದು ಬರಬಾರ್ದಂದರೆ ಆ ಥರ ಮಾಡಿರಿ. ಅದಾದಮೇಲೆ ಇದಕ್ಕೆ ಕರಿಬೇವನ್ನು ಹುರ್ಕೊಳ್ರಿ. ಇದರಲ್ಲಿ ಕರಿಬೇವನ್ನು ಹುರ್ಕೊಳ್ರಿ. ಅದಾದಮೇಲೆ ನೆಕ್ಸ್ಟು ಈಗ ಜಸ್ಟು ನಾವು ಇದು ಮಾಡಿದ್ವಿ ಅಲ್ವಾ ಬೆಳ್ಳುಳ್ಳಿನ, ಆ ಬೆಳ್ಳುಳ್ಳಿನೂ ಸಹ ಇದರಲ್ಲಿ ಹುರ್ಕೊಳ್ರಿ. ಅದಾದಮೇಲೆ ಶೇಂಗಾನೂ ಸಹ ಇದರಲ್ಲಿ ಹುರ್ಕೊಳ್ರಿ. ಅದಾದಮೇಲೆ ಪುಟಾಣಿನೂ ಸಹ ಇದರಲ್ಲಿ ಹಾಕಿ ಎಣ್ಣೆಲಿ ಹಾಕಿ ಹುರ್ಕೊಳ್ರಿ. ಆಯಿತಾ. ಅದಾದಮೇಲೆ ಎಣ್ಣೆ ಕಾಯಕ್ಕಿಟ್ಟು ಅದರಲ್ಲಿ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿ, ಈಗ ನಾನು ಅದನ್ನು ತೆಗೆದಿಟ್ಕೊಂಡಿದ್ದು, ಈಗ ಇಷ್ಟೊತ್ತು ತೆಗೆದಿಟ್ಕೊಂಡಲ್ವ ಅದನ್ನೆಲ್ಲದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡಿರಿ. ಅದಾದಮೇಲೆ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಅರಿಶಿಣ ಪುಡಿ ಎಲ್ಲನೂ ಹಾಕಿ. ಆಮೇಲೆ ನಿಮ್ಮ ಹತ್ರ ಏನಾದರೂ ಮಸಾಲೆ ಐಟಮ್ಸ್ ಇದ್ದರೆ ಅದನ್ನು ಅದಕ್ಕೆ ಆ್ಯಡ್ ಮಾಡಿರಿ. ಅದಾದಮೇಲೆ ನೋಡಿ ಕಾಣಿಸಲ್ವಾ ಈ ಥರ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಡಿ. ಅಂದರೆ ಪೂರ್ತಿ ಹೊತ್ತು ಬೇಡ, ಅದು ಮತ್ತೆ ಎಲ್ಲ ಏನಾಗ್ಬಿಡುತ್ತೆ, ಕರ್ರಗೆಲ್ಲ ಆಗಿಬಿಡುತ್ತೆ. ಆ ಥರ ಮಾಡಬೇಡಿ, ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಅದನ್ನು ಒಂದು ಸ್ವಲ್ಪ ಹೊತ್ತು ಉರಿಯೋಕೆ ಬಿಟ್ಟು ಅದಾದಮೇಲೆ ಅದಕ್ಕೆ ನಾವು ಆಲ್ರೆಡಿ ಹುರ್ಕೊಂಡಿದ್ವಲ್ವ ಅವಲಕ್ಕಿ, ಆ ಅವಲಕ್ಕಿನ ಅದನ್ನು ಸೇರಿದೋಗಿ ಸ್ವಲ್ಪ ಸೇರಿಸಿ ಅದನ್ನು ಕಲಿಸ್ತಾ ಹೋಗ್ರಿ, ಮಿಕ್ಸ್ ಮಾಡ್ತಾ ಹೋಗ್ರಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ ಮೇಲೆ ಅವಲಕ್ಕಿ ರೆಡಿ. ಏನು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನಾವು ಇದನ್ನು ತಯಾರು ಮಾಡ್ಬೋದು. ಇದು ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸಲ ಮನೇಲಿ ಎಲ್ಲರೂ ಟ್ರೈ ಮಾಡಿ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.